ಆದರೆ ತುಮಕೂರು ಜಿಲ್ಲೆಯಲ್ಲಿ ಸಂಪೂರ್ಣ ಸರ್ಕಾರ ಸತ್ತೋಗಿದೆ. ಇಲ್ಲಿರುವಂಥ DC ಅವರು ಕೂಡ ಏನೊಂದು ರೂಪಾಯಿ ಕೆಲಸನೂ ಮಾಡ್ತಿಲ್ಲ. ಆಡಳಿತಾತ್ಮಕವಾಗಿ ಇದನ್ನೆಲ್ಲವನ್ನು ವೀಕ್ಷಣೆ ಮಾಡಬೇಕಾಗಿದ್ದು, ಇವೆಲ್ಲವನ್ನು ತಹಬದಿಯಲ್ಲಿ ಇಡಬೇಕಾಗಿರುವಂಥದ್ದು DC ಅವರ ಕರ್ತವ್ಯ. ಆದರೆ DC ಅವರು ಬರೀ ಪರಮೇಶ್ವರ್ ಹಿಂದೆ ಬಂದಾಗ ಎಸ್ಕಾರ್ಟ್ ಮಾಡೋದ್ರಲ್ಲಿ ಬಿಟ್ಟರೆ ಅವ್ರ ಆಫೀಸಲ್ಲೂ ಇರಲ್ಲ. ಅವರು ಸಾಕಷ್ಟು ಬಾರಿ ನಾವು ಆಫೀಸ್ಗೆ ಹೋದಾಗ ಆಫೀಸಲ್ಲೂ ಸಿಕ್ಕಲ್ಲ. ಅವ್ರಿಗೇನೆಂದರೆ ಪರಮೇಶ್ವರ್ ಅವ್ರು ಹೇಳಿದ ಮಾತ್ರ ಇಲ್ಲಿ ಕೆಲಸ ಆಗುತ್ತೆ. ಅದು ಬಿಟ್ಟರೆ ಇನ್ನು ಯಾರು ಹೇಳಿದ್ರು, KN ರಾಜಣ್ಣ ಹೇಳಿದ್ರು ಕೆಲಸ ಆಗಲ್ಲ. ಆ ಪರಿಸ್ಥಿತಿಯಲ್ಲಿ ಇವತ್ತು ಶಾಸಕರು ಬಿಡಿ, ಶಾಸಕರು ಕೇಳಲೇಬೇಡಿ, ಸರ್ವಾಧಿಕಾರವನ್ನು ಇವತ್ತು DC ಅವರು ಮಾಡ್ತಾ ಇದ್ದಾರೆ. ಅದರಿಂದ ನಾನು ಕೂಡಲೇ ಜಿಲ್ಲಾ ಸಚಿವರಿಗೆ ವಿನಂತಿ ಮಾಡ್ತೇನೆ, ಈ DC ಮೊದಲು ಚೇಂಜ್ ಮಾಡಿ. ನಿಮಗೆ ಸರ್ಕಾರಕ್ಕೆ ₹1 ಮರ್ಯಾದೆ ಬರಲ್ಲ. ಯಾವುದೇ ಆಫೀಸಲ್ಲೇ ಕೂತ್ಕೊಳ್ಳಲ್ಲ, ಅವರು ಅರ್ಥನೂ ಮಾಡ್ಕೊಳ್ಳಲ್ಲ, ಫೈಲ್ಗಳನ್ನು ನೋಡಲ್ಲ, ಮನಸ್ಸೋ ಇಚ್ಛೆ ಆರ್ಡರ್ಗಳನ್ನು ಮಾಡ್ತಾರೆ. ಕಾನೂನು ಬಾಹಿರವಾಗಿ ಆರ್ಡರ್ಗಳನ್ನು ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಈ ರೀತಿಯ ನಿಮಗೆ ಕೊಡ್ತೇನೆ ಅದನ್ನು. ನಾನು ಈಗ ಚೀಫ್ ಸೆಕ್ರೆಟರಿಗೆ ಬರಿತಾ ಇದ್ದೇನೆ, ಇಲ್ಲಿ ಏನೇನು ಈ ಮೇಡಮ್ ಅವ್ರು ಬಂದ ಮೇಲೆ ಇಲ್ಲಿ ವ್ಯವಸ್ಥೆಗಳು ಸರಿಗಿಲ್ಲ ಅನ್ನೋದನ್ನು. ಬರೀ ಪ್ರಾಮಾಣಿಕವಾಗಿದ್ದರೆ ಆಗಲ್ಲ. ರಾಜಕೀಯ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಬರೀ ಪ್ರಾಮಾಣಿಕವಾಗಿದ್ರೇ ಅವ್ರಿಗೆ ಅದು ಪ್ಲಸ್ ಪಾಯಿಂಟ್ ಅಲ್ಲ. ಸಾರ್ವಜನಿಕರ ಕಷ್ಟಗಳನ್ನು, ಅಹವಾಲುಗಳನ್ನು ಸ್ವೀಕಾರ ಮಾಡಬೇಕು. ಮತ್ತು ಸಾರ್ವಜನಿಕರ ಪರವಾಗಿ ಕಾನೂನುಗಳೇ ಕೆಲಸ ಮಾಡಿಕೊಡ್ಬೇಕು. ಕಾನೂನುಗಳಿರೋದು ಬಡವರು ಕೆಲಸ ಮಾಡೋಕ್ಕೆ, ಕಾನೂನನ್ನು ಬರೆದಿಡೋದಕ್ಕಲ್ಲ. ಅದರಿಂದ ಸಾಕಷ್ಟು ಈ ಮೇಡಮ್ ಅವರು ಬಂದ ಮೇಲೆ ಸಾಕಷ್ಟು ಗೊಂದಲಗಳನ್ನು ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಮಾಡ್ತಾವ್ರೆ. ನಾನು ಪರಮೇಶ್ ಸಾಯಿ ಅವ್ರಿಗೆ ಹೇಳೋದಿಷ್ಟೇ, ದಯವಿಟ್ಟು DC ಆಫೀಸಲ್ಲಿ, ತಾಲೂಕು ಆಫೀಸಲ್ಲಿ ಎಷ್ಟು ಕಡತಗಳು, ರೆವಿನ್ಯೂ ಇಲಾಖೆಯ ಕಡತಗಳು ಬಿದ್ದಿವೆ, ತ್ರಿಶಂಕು ಸ್ಥಿತಿಯಲ್ಲಿ ಬಿದ್ದಿವೆ ಅನ್ನೋದನ್ನು ದಯವಿಟ್ಟು ನೀವು ರಿವ್ಯೂ ಮಾಡಿ. ಪ್ರತಿ ತಾಲೂಕುಗಳಿಗೆ DC ಅವರು ಬರೀ ಕಾಟಾಚಾರದ ವಿಸಿಟ್ ಮಾಡಿದ್ರೆ ಆಗಲ್ಲ. ಅಲ್ಲಿ ತಾಲೂಕು ಆಫೀಸಲ್ಲಿ ಮತ್ತು CEO ಅವರ ಆಫೀಸಲ್ಲಿ ಅದು ನನಗೆ ಗೊತ್ತಿಲ್ಲ, ನನ್ನ ಮೇಲ್ನೋಟಕ್ಕೆ ಕಾಣಿಸುತ್ತೆ ಅನುಭವದ ಕೊರತೆ ಮೇಡಮ್ ಅವ್ರಿಗಿದೆ ಅಂತ ಅನಿಸುತ್ತೆ. ಅದರಿಂದ ತಕ್ಷಣ ಈ DC ಅವ್ರನ್ನ ಬದಲಾವಣೆ ಮಾಡಬೇಕು. ಒಳ್ಳೆಯವ್ರನ್ನ DC ಅವ್ರನ್ನ, ಸ್ವಲ್ಪ ಅನುಭವ ಇರುವಂಥ DC ಅವ್ರನ್ನ ಇಲ್ಲಿ ಹಾಕಬೇಕು ಅಂತ ಹೇಳಿ ನಾನು ಪರಮೇಶ್ ಅವ್ರಿಗೆ ವಿನಂತಿ ಮಾಡ್ತೇನೆ. ಬರೀ ಪರಮೇಶ್ವರ್ ಅಧಿಕಾರ ಚಲಾಯಿಸ್ತಾ ಇದ್ದಾರೆ. ಇಲ್ಲಿ ಪರಮೇಶ್ವರ್ ಚೀಟಿ ಕೊಟ್ಟರೆ ಮಾತ್ರ ಕೆಲಸ ಆಗುತ್ತೆ ಹೊರತು ಯಾವ MLAಗಳದ್ದು ಆಗಲ್ಲ, ಯಾವ ಇಲ್ಲಿ ರಾಜಣ್ಣ ಅವ್ರದ್ದು ಆಗಲ್ಲ, ಜಯಚಂದ್ರ ಅವ್ರದ್ದು ಯಾರ್ದು ಆಗಲ್ಲ. ಇದು ನಮ್ದೇ ಆಗದೇ ಇಲ್ಲ, ನಮ್ದೇ ಆಗಲಿ ಅಲ್ರಿ. ರಾಜಣ್ಣ ಅವ್ರದ್ದೇ ಆಗಿಲ್ಲ ಅಂದಮೇಲೆ ನಮ್ದಾಗುತ್ತಾ?